ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋಂತಹದ್ದು ನಮ್ಮ ಮನೆಯ ಏಕಾದಶಿ ಆಚರಣೆ ಮಾಡಿರುವಂತಹ ಪೂಜೆಯ ವಿಡಿಯೋಸು. ಕೆಲವರು ಕಮೆಂಟಲ್ಲಿ ಕೇಳಿದಿರಾ, ಅತಿರಿಕ್ತ ಆಚರಣೆ ದ್ವಾದಶಿ ಆಚರಣೆ ಬಂದಿದೆಯಾ ನಾಳೆ ಅಂತಂದು. ಇಲ್ಲ, ನಾಳೆ 8ರಿಂದ ಒಂದು 8:15 ತನಕ ನೀವು ನೈವೇದ್ಯ ಮಾಡೋದಕ್ಕೆ ಬರೋದಿಲ್ಲ. 8:15 ಆದಮೇಲೆ ನೀವು ದೇವರಿಗೆ ನೈವೇದ್ಯವನ್ನು ತೋರಿಸಿ ದ್ವಾದಶಿ ಆಚರಣೆಯನ್ನು ನಾಳೆ ಮಾಡ್ಕೋಬೋದು. ಅತಿರಿಕ್ತ ದ್ವಾದಶಿ ನಾಳೆ ಬಂದಿಲ್ಲ. ಯಥಾ ಪ್ರಕಾರ ದ್ವಾದಶಿ ಆಚರಣೆ. ಇವತ್ತು ಉಪವಾಸ ಇರುವಂತಹವರು ನಾಳೆ ದೇವರ ಪೂಜೆಯನ್ನು ಮಾಡಿ ದೇವರಿಗೆ 8:15 ನಂತರ ನೈವೇದ್ಯವನ್ನು ತೋರಿಸಿ ನೀವು ಊಟವನ್ನು ಮಾಡ್ಕೋಬೋದು. ಯಥಾಶಕ್ತಿ, ತೊಂದರೆ ಇಲ್ಲ. ಇನ್ನು ನಾನು ರಾಯರ ಗಾಯತ್ರಿ ಮಂತ್ರದ ಪಾರಾಯಣ ಮಾಡುವಂತಹ 9 ದಿನದ ವ್ರತವನ್ನು ಹಿಡಿದಿದ್ದೆ ಅಂಥೇಳಿ ನಿಮಗೆ ಗೊತ್ತು. ನೋಡಿ, ಆಂಜನೇಯ ಸ್ವಾಮಿ ಪ್ರಸಾದ ಆಯಿತು. ವಿಡಿಯೋ ಮಾಡ್ತಾ ಇರೋ ಹಾಗೇನೆ ಇವತ್ತು ಎಲ್ಲ ದೇವ್ರ ಫೋಟೋಯಿಂದನೂ ನನಗೆ ರಾಯರನ್ನ ಬಿಟ್ಟು ಎಲ್ಲ ದೇವ್ರ ಫೋಟೋಯಿಂದನೂ ಸಹ ಪ್ರಸಾದ ಸಿಕ್ತು. ಸಂತೋಷ ಆಯಿತು. ರಾಯರ ಗಾಯತ್ರಿ ಮಂತ್ರ ಪಾರಾಯಣ ವ್ರತದಲ್ಲಿ ಇವತ್ತಿಗೆ ನಂದು 6ನೇ ದಿನ. ಏನು ಒಂದು ಸಂತೋಷ ಅಂತಂದರೆ, ನಾನು ಏನನ್ನು ರಾಯರ ಬಳಿ ಅಂದ್ಕೊಂಡಿದ್ನೋ ಈ ವ್ರತ ಮಾಡೋದಕ್ಕಾಗಿ ಅದು ಈಡೇರಿತು. 9 ದಿನದ ಒಳಗಾಗೇ ನಾನು ಯಾವತ್ತೂ ಅಷ್ಟೇ ರಾಯರ ಬಳಿ ಯಾವುದೇ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋವಾಗ್ಲೂ ನನಗಿದೇ ಬೇಕು ಅದೇ ಬೇಕು ಅಂತೇಳಿ ಯಾವತ್ತೂ ಕೇಳ್ಕೊಂಡು ಯಾವುದನ್ನು ಮಾಡಲ್ಲ. ಬಟ್ ಎಲ್ಲೋ ಈ ಒಂದು ವ್ರತ ಅಂತ ಹಿಡಿದಾಗ ಅವರೇ ಮನಸ್ಸಿಗೆ ತೋರಿಸಿದ್ದುಂಟು ಇದನ್ನು ಕೇಳು ಅಂತಂದು. ಹಾಗಾಗಿ ಕೇಳ್ಕೊಂಡಿದ್ದೆ. ಅದು 9 ದಿನದ ಒಳಗಡೆನೇ ಅದು ಆಗೋದು ಬಹಳ ಕಷ್ಟ ಆಯಿತು. ನನ್ನ ಕೆಲಸ ಅಂಥ ಒಂದು ಕೆಲಸ ಕೈಗೂಡುತ್ತೆ ಅಂತ ಹೇಳಿ ನನಗಂತೂ ನಂಬಿಕೆ ಇರಲಿಲ್ಲ. ಅಂಥ ಒಂದು ಕಾರ್ಯ ಕೈಗೂಡ್ತು. ರಾಯರು ಖಂಡಿತವಾಗ್ಲೂ ಇದ್ದಾರೆ. ಅಪನಂಬಿಕೆ ಬೇಡ. ದಯವಿಟ್ಟು ರಾಯರ ವಿಚಾರದಲ್ಲಿ ಅಪನಂಬಿಕೆ ಬೇಡ. 1 ಸರ್ತಿ 2 ಸರ್ತಿ ಅವರು ವ್ರತವನ್ನು ಮಾಡಿ ಅದು ಕೈಗೂಡಲಿಲ್ಲ ಅಂತ ಹೇಳಿ ನಂಬಿಕೆಯನ್ನು ಕಡಿಮೆ ಮಾಡ್ಕೋಬೇಡಿ. ಮನುಷ್ಯನ ಜೀವನ ಅಂತಂದಮೇಲೆ ನಾವೆಲ್ಲ ಈ ಭೂಮಿ ಮೇಲೆ ಹುಟ್ಟಿರೋದೇ ನಮ್ಮ ಕರ್ಮಗಳನ್ನ ಸವಿಸ್ಕೊಳ್ಳೋದಕ್ಕೋಸ್ಕರ. ಯಾವ ಜೀವಿನೂ ಸಹ ಪ್ರಪಂಚದಲ್ಲಿ ತಾನು ಸುಖಿ ಅಂತೇಳಿ ಖಂಡಿತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜೀವನ ಅಂದಮೇಲೆ ಬರ್ತಿರುತ್ತೆ, ಹೋಗ್ತಿರುತ್ತೆ. ಎದೆಗುಂದಬಾರ್ದು. ದೇವರ ಪಾದವನ್ನು ಗಟ್ಟಿಯಾಗಿ ಹಿಡೀರಿ. ಆದಷ್ಟು ಸೇವೆಯನ್ನು ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ರಾಯರ ವಿಚಾರದಲ್ಲಿ ಇವತ್ತು ಯಾರೆಲ್ಲ ಜಲದಿಂದ ಅಭಿಷೇಕ ಮಾಡಿರ್ತೀರ ರಾಯರಿಗೆ, ನಾಳೆ ಪಂಚಾಮೃತ ಇಲ್ಲ ಕ್ಷೀರಾಭಿಷೇಕವನ್ನು ಮಾಡಿ ವೆಂಕಟರಮಣ ಸ್ವಾಮಿಯಿಂದ ಹೂಪ್ರಸಾದ ಆಗಿರುವಂಥದ್ದನ್ನು ನೋಡಿ. ನಾನು ಅದನ್ನೇ ಹೇಳೋದು, ಏಕಾದಶಿ ಆಚರಣೆ ಅಂದ ತಕ್ಷಣ ನಾವು ರಾಯರದೇ ಅಂಥೇಳಿ ಅನ್ಕೋಬಾರ್ದು. ಶ್ರೀಹರಿಯ ಸೇವೆಯನ್ನು ಸಹ ನಾವು ಮಾಡಿದಾಗ ಫಲ ದ್ವಿಗುಣ ಆಗುತ್ತೆ ಅಂತಂದು. ದ್ವಾದಶಿ ಆಚರಣೆ ಅಂತಂದರೆ ಇವತ್ತು ಫೋಟೋ ಒರೆಸಿರುವಂಥವ್ರು ನಾಳೆ ಫೋಟೋ ಏನು ಒರೆಸುವಂತಹದ್ದು ಅವಶ್ಯಕತೆ ಇಲ್ಲ. ರಾಯರಿಗೆ ಹೂಗಳನ್ನು ಹಾಕಿ ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿ 8:15 ಆದಮೇಲೆ ನೀವು ರಾಯರಿಗೆ ಮತ್ತು ದೇವರ ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ತೋರಿಸಿ ನಿಮ್ಮ ಪೂಜೆಯನ್ನು ಮುಗಿಸ್ಕೊಂಡು ಆನಂತರ ಊಟವನ್ನು ಮಾಡ್ಕೋಬೋದು. ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ನಿಮ್ಮ ಒಂದು ಲೈಕ್ ಇರಲಿ. ಎಲ್ರಿಗೂ ನಮಸ್ಕಾರ.